ಸಚಿವ ಈಶ್ವರ್ ಖಂಡ್ರೆ ಅವರು ರಾಜ್ಯದ ಮುಂದಿನ ಸಿಎಂ. ತವರು ಜಿಲ್ಲೆ ಬೀದರ್ನಲ್ಲಿ ಹುಲಸೂರು ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕದನ ನಡೀತಾ ಇದೆ, ಜೀವಂತವಾಗಿದೆ. ಇದರ ಮಧ್ಯೆ ಸಚಿವ ಈಶ್ವರ್ ಖಂಡ್ರೆ ರಾಜ್ಯದ ಮುಂದಿನ ಸಿಎಂ ಅಂತ ತವರು ಜಿಲ್ಲೆ ಬೀದರ್ನಲ್ಲಿ ಹುಲಸೂರು ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ. ವೀರಶೈವ ಮಹಾಸಭೆ ಅಧ್ಯಕ್ಷ ಖಂಡ್ರೆಗೆ ಸಿಎಂ ಆಗೋ ತಾಕತ್ತಿದೆ. ಅಭಿನಂದನಾ ಸಮಾರಂಭದಲ್ಲಿ ಈ ರೀತಿಯಾದಂಥ ಸ್ಫೋಟಕ ಹೇಳಿಕೆಯನ್ನ ಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಅಂತ ಶಿವಾನಂದ ಮಹಾಸ್ವಾಮಿಗಳು ಭವಿಷ್ಯ ನುಡಿದಿದ್ದಾರೆ. ಸದ್ಯ ಶ್ರೀಗಳ ಭವಿಷ್ಯದಿಂದ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ನಮ್ಮ ಈಶ್ವರ ಬಿ ಖಂಡ್ರೆ ಅವರು ಇನ್ನೂ ಉನ್ನತವಾದಂಥ ಹುದ್ದೆಗೆ ಏರಲಿ ಅಂತ ಹೇಳಿದರು. ನಾನು ಮುಂದೆ ಒಂದು ದಿನ ಏನಕ್ಕೆ ಗ್ಯಾರಂಟಿ ಅವರು ಈ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಗ್ಯಾರಂಟಿ ಅವರು ಹಾಗೇ ಆಗ್ತಾರೆ ಅನ್ನತಕ್ಕಂಥ ಭರವಸೆ ನನಗದ. ಯಾಕಂದರೆ ಯಾಕೆ ಈ ಮಾತನ್ನು ನಾನು ಹೇಳ್ತೇನೆಂದರೆ ಅವರಲ್ಲಿ ಆ ತಾಕತ್ತದೆ. ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಬೇಕಂತೇಳಿ ಎಷ್ಟೋ ಜನ ಏನು ಕೇಳಿದಾಗ ಕಾಯ್ದುಕೊಂಡು ಕೊಟ್ಟಿದ್ರು. ಆದರೆ ಸಹಜವಾಗಿ ಏನು ಕೇಳಿದ ಎಲ್ಲರ ಅವಿರೋಧವಾಗಿ ಸನ್ಮಾನ್ಯ ನಮ್ಮ ಈಶ್ವರ್ ಬಿ ಖಂಡ್ರೆ ಅವರಾಗಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶ್ವಗುರು ಬಸವಣ್ಣವರು ಇನ್ನೂ ಆಶೀರ್ವಾದ ಕೊಡಲಿ, ಅವರ ಜೀವನ ಒಳ್ಳೆಯದಾಗಲಿ. ನಿಜವಾಗಿ ಭಾಳ ಉತ್ತಮವಾಗಿ ಒಳ್ಳೆಯ ಸಜ್ಜನ ವ್ಯಕ್ತಿಗಳು ನಮ್ಮ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿದ್ದಾರೆ.